ಇವತ್ತು ಇಲ್ಲೇ ಮಲ್ಕೊಂತೀಯಾ? ಇಲ್ಲ, ಅಲ್ಲಿ 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 ಮಲ್ಕೊಂತೀಯಾ? ಅಂದ್ರೆ ಅಲ್ಲಿ ಒಂದು ಹಾಸಿಗೆ ಹಾಕೊಂಡು ಮಲ್ಕೊಂತೀಯಾ ಅಂತ ಅಂದೆ. ತಮ್ಗ್ಯಾಕಿಂತ ಆಸೆನೋ? ಅದು 2 ಗಂಟೆಗೆ ನಾನೊಂದು ಮಾತ್ರೆ ತಗೊಳೋದಿದೆಯಲ್ಲ, ಪಾಪ ನೀನು ನಿನ್ ರೂಮಿಂದ ಬರಬೇಕು, ಅಷ್ಟು ಕಷ್ಟ ಯಾಕೆ ಪಡ್ತೀಯಾ ಅಂತ. ಸೊ ಅಲಾರಾಮ್ ಇಟ್ಕೊಂಡು ಇಲ್ಲೇ ಮಲಗಿದ್ರೆ ಹೇಗೆ ಅಂತ ಅನ್ನಪ್ಪ. ಮಾತ್ರೆ ಕೊಡಕ್ಕೆ ಈಸಿ ಆಗುತ್ತಲ್ವಾ? ಸಾರಿ ವಿಜಿ, ನಾನಿಲ್ಲಿ ಮಲ್ಗಕ್ಕಾಗಲ್ಲ. ಹಾಗಾದ್ರೆ ಇಲ್ಲಿ ಸಾರಿ 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 ಇಲ್ಲಿ ಅಲ್ಲಿ ನನ್ನ ರೂಮಲ್ಲಿ ಎಲ್ಲಿ ಬೇಕಾದ್ರೂ ಮಲ್ಕೋ. ಆಗಲ್ಲ ಅಂತ ಹೇಳ್ದೆ ತಾನೆ, ನಾನು ನನ್ನ ರೂಮಲ್ಲೇ ಮಲ್ಗೋದು. ಹಾಗಾದ್ರೆ ನಾನೇ ಅಲ್ಲಿ ಬಂದ್ಬಿಡ್ಲಾ? ನೀನೇ ಈಗ ಅಂದ್ಬಿಟ್ರೆ ನನಗೆ ಮಾತ್ರ ಯಾರು ಕೊಡ್ತಾರೆ? ನೀನೇ ನನ್ನ ನೋಡ್ಕೊಂತೀಯ ಅಂತ ನಮ್ಮ ಅಪ್ಪ ಅಮ್ಮ ಕೂಡ ಇಲ್ಲಿ ಸುಳಿಯಲ್ಲ. ಪರವಾಗಿಲ್ಲ ಸಾಹೇಬ್ರೆ, ನಾನೇ 2 ಗಂಟೆಗೆ ಬಂದು ನಿಮ್ಮನ್ನ ಎಪ್ಸಿ ಮಾತ್ರೆ ಕೊಡ್ತೀನಿ. ಸರಿ ವಿಜಿ, ನಾನಿನ್ನ ಬರ್ತೀನಿ, ನೀನ್ ಮಲ್ಕೋ. ಏನ್ ಮಾಡ್ತಿದ್ಯಾ ವಿಜಿ? ನಿನ್ ತಲೆಗಿಲೆ ಕೆಟ್ಟಿದ್ಯಾ? ನನ್ ವೇಲ್ ಬಿಡು. ನೋಡು ವಿಜಿ, ಇದೆಲ್ಲ ಚೆನ್ನಾಗಿರಲ್ಲ, ಸುಮ್ನೆ ವೇಲ್ ಬಿಡು ವಿಜಿ. ಆಗ ನೋಡಿದ್ರೆ ವಿಜಿ ಹತ್ರಕ್ಕೆ ಹೋದ್ರೆ ಲವ್ ಆಗುತ್ತೆ ಅಂತ ಭಯ ಅಂದ್ಲು. ಏನೋ ನನ್ನ ಹೊಟ್ಟೆ ಉರ್ಸೋದಕ್ಕೆ ಹೀಗೆ ಹೇಳ್ತಿದ್ದಾಳೆ ಅಂದ್ಕೊಂಡ್ರೆ ಈಗ ವಿಜಿ ರೂಮಿಂದ ನಾಚ್ಕೊಂಡು ಹೊರಗಡೆ ಬರ್ತಿದ್ದಾಳೆ. ಅಂದ್ರೆ ಈತ ವಿಜಿನ ಪ್ರೀತಿ. ಗೀತಾ ವಿಜಿನ್ ಪ್ರೀತಿಸ್ತಿದ್ದಾಳೆ ಅಂದ್ರೆ ಅವಳು ಗುರಿಗವಳು ಹತ್ರ ಆದ್ಲು ಅಂತನಾ? ನಮ್ಮ ದಾರಿಯಿಂದ ದೂರ ಸರಿದ್ಲು ಅಂತನಾ? ಈ ಅಣ್ಣ ನೋಡಿದ್ರೆ ಎಲ್ಲ ಸರಿ ಇದೆ ಅಂತ ಹೇಳ್ತಾ ಇದ್ದಾನೆ, ಆದ್ರೆ ನನಗೆ ಮಾತ್ರ ಇಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೌದು, ಇಲ್ಲಿ ಏನೋ ಸರಿ ಇಲ್ಲ. ಬಾನು, ಏನಾಯ್ತು? ರೀ, ಯಾಕೋ ಒಂಥರ ಸಂಕಟ ರೀ, ಹೇಳ್ಕೊಳಕ್ಕೂ ಬರ್ದಿರೋ ವಿಚಿತ್ರ ಸಂಕಟ. ನನ್ನ ನಿನ್ನ ಮನೋಭಾವಗಳು ಒಂದಕ್ಕೊಂದು ಹೇಗೆ ಹೊಂದಾಣಿಕೆ ಆಗುತ್ತೆ ನೋಡು. ನನಗೂ ತಳಮಳ, ಅದೇ ಸಮಯಕ್ಕೆ ನಿನಗೂ ತಳಮಳ. ನಿಮ್ಗೇನಾಯ್ತು ರೀ? ರಮೇಶ್ ಮತ್ತೆ ಫೋನ್ ಮಾಡಿದ್ದ ಬಾನು. ರಮೇಶ್ ಯಾರು? ಅದೇ ಬಾನು, ಸುಧಾರಾಣಿನ ಕೊಲೆ ಮಾಡಿದ್ದಾರೆ ಅಂತ ನನಗೆ ತಿಳಿಸಿದ ವ್ಯಕ್ತಿ. ಏನಂತೆ? ನಿಮಗೆ ಸತ್ಯ ಹೇಳಿದ್ರು ಏನು ಮಾಡದೆ ಸುಮ್ಮನೆ ಕೂತ್ಬಿಟ್ರಲ್ಲ, ಇದರ ಅರ್ಥ ಏನು? ಅಂದರೆ ನಿಮ್ಮ ಹೆಂಡತಿ ಮೇಲೆ ನಿಮಗೆ ಪ್ರೀತಿನೇ ಇಲ್ವಾ ಅಂತ ಕೇಳ್ಬಿಟ್ಟ.
ಪ್ರೀತಿ ಇದ್ದಿದ್ರೆ ನಿಮ್ಮ ಹೆಂಡತಿನ ಕೊಂದವ್ರನ್ನ ಹುಡುಕ್ತಿದ್ರಿ, ಅವ್ರಿಗೆ ಶಿಕ್ಷೆ ಕೊಡಿಸಿದ್ರಿ ಅಂತ ಮನ್ಸಿಗೆ ನೋವು ಆಗೋಗೆ ಏನೇನೋ ಮಾತಾಡ್ಬಿಟ್ಟ ಬಾನು. ಛೇ, ಅವನು ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಅವನು ಯಾಕೆ ಏನೇನೋ ಹೇಳಿ ಇವ್ರ ಹಾದಿ ತಪ್ಪಿಸ್ತಿದ್ದಾನೆ? ಅವನ ಉದ್ದೇಶ ಏನಿರಬಹುದು? ಸರ್, ಅದು ಅವರು ಫೋನಲ್ಲಿ ನನಗೆ ಸಿಕ್ಕಿದ್ದಿದ್ರೆ ನಾನು ಇಷ್ಟು ದೂರ ಬರೋ ಅವಶ್ಯಕತೆ ಇರ್ತಿರ್ಲಿಲ್ಲ. ನಾನು ಅವ್ರನ್ನ ನೋಡಲೇಬೇಕು. ಏನ್ರಿ ನೀವು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಸಾರ್ ಇವತ್ತು ಪಬ್ಲಿಕ್ಕಿಗೆ ಸಿಗಲ್ಲ ಅಂತ ಒಂದ್ಸಲ ಹೇಳಿದ್ರೆ ನಿಮಗೆ ಗೊತ್ತಾಗೋದಿಲ್ಲ? ನೋಡಿ, ಅವ್ರು ಇವತ್ತು ನಿಮಗೆ ಸಿಗೋ ಚಾನ್ಸೇ ಇಲ್ಲ. ಇನ್ನೊಂದೇ ಒಂದು ಆಪ್ಷನ್ ಅಂದರೆ ಸಾಹೇಬ್ರು ಲಂಚ್ ಟೈಮ್ಗೆ ಮಧ್ಯಾಹ್ನ ಈಚೆ ಬರ್ತಾರೆ, ಅವಾಗ ನಿಮಗೆ ಸಿಕ್ಕರೂ ಸಿಗ್ಬೋದು. ಸಾಹೇಬ್ರು, ಇವತ್ತು ನನ್ನ ನಿಮ್ಮ ಭೇಟಿಯಾದರೆ ನಿಮಗೊಂದು ಮುಖ್ಯವಾದ ಸಾಕ್ಷಿ ದೊರೆಯುತ್ತೆ ಸರ್. ಇದು ನೀವು ತಿಳ್ಕೊಳ್ಳೇಬೇಕಾದಂಥ ವಿಚಾರ. ನನಗೆ ಸಿಕ್ಬಿಡಿ ಸರ್. ಅದೇ ಆಗಿತ್ತು ತಾನೆ ನಿಮ್ಮ ಉದ್ದೇಶ? ನೋಡು ಗೀತಾ, ಅಂಬಿಕಾ ಆಗಷ್ಟೇ ಬಂದು ಹಲ್ಲಿ ಬಿದ್ದಿರೋ ವಿಚಾರನ ಹೇಳಿದ್ಲು. ವಿಜಿ ತಿಂಡಿ ತಿಂದಿದಾನೋ ಇಲ್ವೋ ಅಂತ ನಮಗೂ ಗೊತ್ತಿರಲಿಲ್ಲ. ನಿನಗೆ ವಿಷಯ ಹೇಳೋ ಅಷ್ಟರಲ್ಲಿ ನಿಮ್ಮ ಮಾವಂಗೆ ತಿಂಡಿ ಕೊಟ್ಟಿರೋ ವಿಷಯನ ನೀನೇ ನಮಗೆ ಹೇಳ್ದೆ. ಅದಕ್ಕೆ ಆ ಕಡೆ ಓಡಿದ್ವಿ. ಒಂದು ವೇಳೆ ಆ ತಿಂಡಿನ ವಿಜಿ ಏನಾದ್ರೂ ತಿಂದಿದ್ರೆ ಅವನ ಹತ್ರನೇ ಓಡ್ ಹೋಗ್ತಿದ್ವಿ, ಅವನನ್ನ ಉಳಿಸ್ಕೊತಿದ್ವಿ. ವಿಜಿ ಸಾಯ್ಲೇಬಾರ್ದು ಅನ್ನೋ ಕಾಳಜಿ ನಿಮಗಿದ್ದಿದ್ರೆ ನನ್ ತಿಂಡಿ ತಿನ್ಸಿದ್ನೋ ಇಲ್ವೋ ಅಂತ ಹೇಳೋ ತನಕ ನೀವು ಕಾಯ್ತಿರ್ಲಿಲ್ಲ ಅತ್ತೆ. ಹಲ್ಲಿ ಬಿದ್ದಿದೆ ಅಂದ ತಕ್ಷಣ ನೀವು ಓಡ್ಕೊಂಡು ಬಂದು ಆ ತಟ್ಟೆನ ಎಸಿತಿದ್ರಿ. ಇಷ್ಟಕ್ಕೂ ಬಿದ್ದಿದ್ದು ಹಲ್ಲಿ ಅಲ್ಲ, ನಿಮ್ 4 ಜನರಲ್ಲಿ ಯಾರೊಬ್ರು ವಿಷ ಬೆರೆಸಿದ್ದಾರೆ ಅಂತ ನನಗೆ ಬಲವಾಗಿ ಅನ್ಸ್ತಿದೆ. ಏಯ್ ಏಯ್, ಬಿಟ್ರೆ ಏನೇನೋ ಮಾತಾಡ್ಬಿಡ್ತೀಯ ಅಲ್ವಾ ನೀನು? ನಾನ್ ಯಾಕೆ ನನ್ನ ಮನೆಯವರಿಗೆ ವಿಷ ಹಾಕೋ ಯೋಚನೆ ಮಾಡ್ತೀನಿ? ಅಂತ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಮೊದಲು ನಿನ್ನನ್ನ ಒದ್ದೋಡಿಸ್ತೀನಿ. ಮಿತಿ ಮೀರಿದ್ರೆ ನಿನ್ನನ್ನು ಮುಗಿಸ್ತೀನಿ ಹೊರತು ಈ ಮನೆಯಲ್ಲಿರೋ ಪ್ರತಿ ಕ್ಷಣನೂ ಯೋಚನೆ ಮಾಡಬೇಕಾದವಳು ನೀನು ಕಣೆ. ತಿರುಗಿ ಬಿದ್ದಿದ್ದು ನನ್ನ ಮಗನ ತಲೆ ತಿರುಗಿದೆ ಅಂದ ಮಾತ್ರಕ್ಕೆ ನಿನ್ನ ತಲೆ ಮೇಲೆ ಕಿರೀಟ ಬಂದಿದೆ ಅಂತ ಅಂದ್ಕೋಬೇಡ. ಕೆಲವೊಂದು ಸಲ ಕತ್ತರಿಸೋ ಕತ್ತಿ ಕೂಡ ಕಿರೀಟದ ಹಾಗೆ ಕಾಣಿಸುತ್ತೆ. ಕಿರೀಟ ನನ್ನ ತಲೆ ಏರುತ್ತೋ ಇಲ್ವೋ, ಆದ್ರೆ ನಿಮ್ ತಲೆ ಮೇಲಂತೂ ಕತ್ತಿ ತೂಗ್ತಾನೆ ಇರುತ್ತೆ. ಸಾಧ್ಯ ಆದ್ರೆ ಮಾತಾಡು. ನನ್ನ ವಿಜಿ ಈಗ ಹಾಸಿಗೆಗೆ ಬಿದ್ದು ಚೇತರಿಸ್ಕೊತಿರಬಹುದು, ಆದರೆ ಒಂದು ಸಲ ಚೇತರಿಸ್ಕೊಂಡ ಮೇಲೆ ನಿನಗೆ ಶುರುವಾಗೋದು ಕಾಟ. ಓ, ದೊಡ್ಡ ಮಾಮ ಅಮ್ಮನ ಕಳಿಸ್ತೀನಿ ಅಂತ ಹೇಳಿದ್ರು. ನಾನು ಮಲಗಿದ್ದಾಗ ಏನಾದರೂ ಅಮ್ಮ ಬಂದು ಹೋಗ್ಬಿಟ್ರಾ? ಅಮ್ಮ ಅಮ್ಮ ಅಮ್ಮ, ಥ್ಯಾಂಕ್ ಯು. ತಂಗಿವಾ,
ಏನಾಯ್ತು? ಏನಂದ್ಲು ಆ ಗೀತಾ? ದೊಡ್ಡಣ್ಣ, ಈ ಮನೆ ಗೋಡೆಗಳಿಗೂ ಕಿವಿ ಬೆಳೆದು ಬಿಟ್ಟಿದೆ. ನಾವು ತುಂಬ ಹುಷಾರಾಗಿರಬೇಕು. ಆಡೋ ಬಾಯಿ ನಂಬಿಕೆ ಬರೋ ಹಾಗೆ ಮಾತಾಡಿ ಗೆಲ್ಲಬಹುದು, ಆದರೆ ಕೇಳಿಸ್ಕೊಳ್ಳೋ ಕಿವಿ ಅನುಮಾನ ಹುಟ್ಟಾಕೋದ್ರಲ್ಲಿ ನಿಸ್ಸೀಮ. ನೀನು ಈ ಥರ ಒಗಟಲ್ಲಿ ಮಾತಾಡದೆ ಸ್ವಲ್ಪ ನೇರವಾಗಿ ಹೇಳು. ಗೀತಾಗೆ ಸಣ್ಣ ಅನುಮಾನ ಹುಟ್ಟಿದೆ. ಅದನ್ನ ನಾನು ದೊಡ್ಡ ಧ್ವನಿಲಿ ಮಾತಾಡಿ ಹೊಡೆದು ಹಾಕಿದ್ದೀನಿ. ಯಾವ್ದ್ರ ಬಗ್ಗೆ ಅನುಮಾನ? ಇನ್ನೇನು ನಾನು ನನ್ನ ಗುರಿನ ಮುಟ್ತಾ ಇದ್ದೀನಿ ಅನ್ನೋವಾಗ ವಿಜಿನ ತುಳಿದು ಹೋಗ್ತೀನಿ ಅನ್ನೋ ಅನುಮಾನ ಅವಳ ತಲೆಯಲ್ಲಿ ಬಂದಿದೆ. ಅದನ್ನ ಗುಡಿಸಿ ಎಸ್ದಿದ್ದೀನಿ. ಮನಸ್ಸಿನ ಅಂಗಳದಲ್ಲಿ ಸಂಶಯ ಅನ್ನೋ ಮರ ಬೆಳೆದು ಬಿಟ್ರೆ ಅದು ಅನುಮಾನದ ಎಲೆಗಳನ್ನು ಉದುರಿಸಿ ಕಸ ಮಾಡ್ತಾನೇ ಇರುತ್ತೆ. ಆ ಎಲೆಗಳು ಅದೇ ಮರಕ್ಕೆ ಗೊಬ್ಬರ ಆಗಿ ಗಟ್ಟಿ ಆಗ್ತಾನೆ ಹೋಗುತ್ತೆ ಅಲ್ವಾ? ಗೀತಾ ಈ ವಿಚಾರದ ಬೆನ್ಬಿದ್ದು ನಿನ್ನ ಕನಸಿನ ಕೊಪ್ಪರಿಗೆಗೆ ಕನ್ನ ಹಾಕ್ತಾಳೆ ಅಂತೀಯ? ಸದ್ಯಕ್ಕೆ ತಲೆ ಮೇಲೆ ತೂಗ್ತಾ ಇರೋ ಕತ್ತಿನ ದೂರ ಮಾಡಿದ್ದೀನಿ ಅಣ್ಣ. ಕತ್ತಿ ಇಲ್ದಿರೋ ಕೈಯಲ್ಲಿ ಕನ್ನ ಕೊರೆಯೋದಕ್ಕಾಗೋದಿಲ್ಲ. ಅವಳು ಇನ್ನೂ ಮುಂದುವರಿಯೋದಕ್ಕೂ ಮುಂಚೆ ಅವಳು ಈ ಮನೆಯಲ್ಲೇ ಇರಬಾರ್ದು. ಅದನ್ನ ವಿಜಿ ಮಾಡ್ತಾನೆ ಬಿಡು. ಅಣ್ಣ, ಆಗ್ಲೇ ನೀನೇನೋ ವಿಜಿ ಸತ್ಯ ಹೇಳ್ತಾನೆ ಕರ್ದ ಅಂತ ಹೇಳ್ದೆ ಅಲ್ವಾ? ಹೌದು ಬಾನು, ಅವನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಿನಗೆ ಸ್ಪಷ್ಟವಾಗಿ ಹೇಳ್ತೀನಿ ಅಂತಂದಿದ್ದ. ಅದಕ್ಕೆ ನಿಂಗೆ ಬರೋಕೆ ಹೇಳಿದ್ದ. ಸರಿ ಅಣ್ಣ, ನಡಿ ಹೋಗೋಣ. ಹಾಗಾದ್ರೆ ಚೌಕಿಯಲ್ಲಿ ನಿಂತು ಮಾತಾಡೋದೇನಿದೆ? ನಡೀರಿ ರಂಗಸ್ಥಳಕ್ಕೆ.